ಪ್ರಶ್ನೆಗಳನ್ನು ಎತ್ತಿದ್ರಲ್ಲ ಸರ್, ಈ ಪ್ರಶ್ನೆಗಳು ಯಾರ ವಿರುದ್ಧ ಇತ್ತು? ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇದನ್ನ ಸೆಕ್ಯುಲರಿಸಂ ಪರಿಧಿ ಒಳಗಡೆ ತೆಗೆದುಕೊಂಡು 100ಕ್ಕೆ 100ರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂಥ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕುಬ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟನ್ನು ಅಪ್ರೋಚ್ ಮಾಡಿದ್ದೆ. ಹಾಗಾಗಿ ಇವತ್ತು ಅವರು ಸೆಕ್ಯುಲರಿಸಮ್ ಅನ್ನು ತಂದಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನ ಇಡೀ ಸಮಾಜಕ್ಕೆ ನಾನು ಕೇಳ್ತೀನಿ. ಯಾಕೆಂದ್ರೆ ಏನೇ ಕಾಂಗ್ರೆಸ್ ಅವ್ರಿಗೆ ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿರೋದ್ರಿಂದ ಅವ್ರಿಗೆ ಕಿವಿಗೆ ಯಾವುದೂ ಬೀಳಲ್ಲ. ಹಾಗೆ ಮಾತೆತ್ತಿರ ನಿಸಾರ್ ಅಹಮದ್ ಅಂತಾರೆ. ನಿಸಾರ್ ಅಹಮದ್ ಅವ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವರ ಆದಿಯಾಗಿ ಅವರಲ್ಲಿರುವಂತಹ ಸಚಿವ ಸಂಪುಟದ ಬಹಳಷ್ಟು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಸರಸ್ವತಿಯ ಶಾಪಪುತ್ರರ ತರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ. ಹಾಗಾಗಿ ನಾನು ನಾಗರಿಕ ಸಮಾಜದ ಅವಗಾಹನೆಗೆ ಇದನ್ನು ಬಿಟ್ಬಿಟ್ಟಿದ್ದೀನಿ. ಮುಂದಿನ ಹೋರಾಟ ಎಲ್ಲ ಹೇಗೆ? ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಾ ಅಂತ? ಇಲ್ಲ, ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಕೋರ್ಟ್ ಅಲ್ಲಿ ಒಂದು ತಿಳ್ಕೊಳ್ಳಿ ನೀವು, ಮುನ್ಸಿಫ್ ಕೋರ್ಟ್ ಇರುತ್ತೆ, ಸಿವಿಲ್ ಕೋರ್ಟ್ ಇರುತ್ತೆ, ಸೆಷನ್ ಕೋರ್ಟ್ ಇರುತ್ತೆ, ಹೈಕೋರ್ಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಕೆಳಗಿನ ಹಂತದವ್ರಿಗೆ ಇಲ್ಲಿವರೆಗೂ ಇದೆ. ನ್ಯಾಯ ವ್ಯವಸ್ಥೆ ಮೇಲ್ಗಡೆವರೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಹೋದ್ರೂ ಕೂಡ ಅಲ್ಲಿ 7 ಜಡ್ಜ್ಗಳದ್ದು ಬೆಂಚ್ ಬೇಕಾ, ಅದಕ್ಕಿಂತ ಹೆಚ್ಚು ಜಡ್ಜ್ಗಳ ಬೆಂಚ್ ಬೇಕಾ, ಈ ರೀತಿ ವಿಸ್ತೃತವಾದ ಬೆಂಚ್ಗಳಲ್ಲೂ ಕೂಡ ಪರಾಮರ್ಶನೆ ಮಾಡುವಂಥದ್ದು ಇದೆ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಸೆಕ್ಯುಲರಿಸಂ ಅನ್ನೋದನ್ನ ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ, ಹಾಗಾಗಿ ಈ ಒಂದು ನಮ್ಮ PILಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ, ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರವಾಗಿ ಎಲ್ಲರನ್ನೂ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡಲಿಕ್ಕೆ ಏನಾದರೂ ಬೇರೆಯವರು ಯಾರಾದ್ರೂ ಪ್ರಶ್ನೆ ಕೇಳಿ ಸರ್. ಈಗ ನೀವು ಹಿಂದೂ ಧರ್ಮಕ್ಕೆ ಜೊತೆಗೆ ಹಿಂದೂ ದೇವಾಲಯಕ್ಕೆ ಜೊತೆಗೆ ಅರ್ಚಕರಿಗೆ ನೀವು ಏನೇನು ಮಾಡಿದ್ದೀರಾ ಅದನ್ನ ಡಿಬೇಟ್ ಮಾಡ್ಲಿಕ್ಕೆ ಬರ್ತೀರಾ ಅಂತ ನೇರವಾಗಿ ಪ್ರದೀಪ್ ಈಶ್ವರ್ ಅವರು ನಿಮಗೆ ಚಾಲೆಂಜ್ ಹಾಕಿದ್ದಾರೆ. ಬೇರೆ ಏನಾದ್ರು ಇದ್ರು ಕೇಳಿ. ಆಮೇಲೆ ಒಂದ್ ಮಾತು ಹೇಳ್ತೀನಿ ನಿಮ್ಮಲ್ಲಿ. ನಮ್ಮಲ್ಲಿ ದಾಸರ ಪದ ಇದೆ, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು ಅಂತ, ಮೈಗೆ ಸುಗಂಧ ಆದ್ರೂ ಅಂಟ್ಕೊಳ್ಳುತ್ತೆ ಅಂತ, ಹಂದಿಗಳ ಜೊತೆ ಗುದ್ದಾಡ್ಬೇಡಿ ಅಂತ ಹೇಳ್ತೀರಿ. ಆಯ್ತಾ? ಕೆಲವ್ರದ್ದು ಬಾಯೋ ಬಟ್ಲ ಮನೇನೋ ಅಂತ ನಮಗೆ ಅನುಮಾನ ಕಾಡುತ್ತೆ. ಅಂಥವ್ರ ಬಗ್ಗೆ ಎಲ್ಲ ಬಿಟ್ಬಿಡಿ. ಈಗ ನಿಮ್ಮ ಚಾನಲಲ್ಲೇ ನೆನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ಎಲ್ಲರನ್ನು ಅಪ್ಪ ಅವ್ರ ಅಪ್ಪಂದ ಇವ್ರ ಅಪ್ಪಂದ ಅಂತ ಹೇಳಿದ್ರು. ಕೊನೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮಾವ ಇದಾನ ಅಂತ ಕೇಳಿದ್ರು. ನಮ್ಮ ಮಾವ ಇಲ್ಲ ಅಂದಮೇಲೆ ಭರವಸೆ ಯಾಕೆ ಕೊಟ್ಟೆ ಅಂತ ಒಬ್ಬ ಸಾಮಾನ್ಯ ಅಲ್ಲಿ ಪತ್ರಕರ್ತರೇ ಕೇಳಿದ ಪ್ರಶ್ನೆ ಅವನಿಗೆ ಉತ್ತರ ಇಲ್ಲ. ಈ ಥರ ಕೂಗುಮಾರಿಗಳದೆಲ್ಲ ವಿಚಾರ ಬಿಡಿ. ಚರ್ಚೆಗೆ ಇವತ್ತಲ್ಲ, ನಾನು ಅವತ್ತು ಹೇಳಿದ್ದೀನಿ, ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿದ್ದೀನಿ, ಅಥವಾ ಕಾಂಗ್ರೆಸ್ನವ್ರು ನೀವು ಒಂದು ಟೀಮ್ ಕಟ್ಕೊಂಬನ್ನಿ, ನಾವು ಒಬ್ಬನೇ ಬರ್ತೀನಿ, ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಆಗ ಆ ಡಿಬೇಟ್ನಲ್ಲಿ ನಾನೆಲ್ಲ ಉತ್ತರವನ್ನು ಕೊಡ್ತೀನಿ. ನಾನು ರೆಡಿ ಇದ್ದೀನಿ, ನೀವು ಯಾವ ಥರ ಕರೀರಿ.